ನಮ್ಮ ವೀಕೆಂಡ್ ಗ್ರಾಸರಿ ಬಿಲ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಆದರೆ ಈ ರಿಟೇಲ್ ಸ್ಪೇಸ್ನಲ್ಲಿ ಯಾವ ಸ್ಟಾಕ್ ಆಕ್ಚುಲಿ ಪ್ರಾಫಿಟೇಬಲ್ ಆಗಿದೆ? ಇವತ್ತು ನಾವು ಈ ಮಾರ್ಕೆಟ್ನಲ್ಲಿರುವ ಎರಡು ಪ್ಲೇಯರ್ಸ್ನ ಬಗ್ಗೆ ಮಾತಾಡ್ತೀವಿ, ಡಿಮಾರ್ಟ್ ಮತ್ತು ವಿಶಾಲ್ ಮೆಗಾ ಮಾರ್ಟ್. ಡಿಮಾರ್ಟ್ ಒಂದು ಗ್ರಾಸರಿ ಲೆಟ್ ಹೈಪರ್ ಮಾರ್ಕೆಟ್ ಚೈನ್. ಇದು ವ್ಯಾಲ್ಯೂ ಪ್ರೈಸಿಂಗ್ ಮತ್ತು ದಿನಬಳಕೆಯ ವಸ್ತುಗಳ ಮೇಲೆ ಫೋಕಸ್ ಮಾಡುತ್ತೆ ಮತ್ತು ಸ್ಟೋರ್ ಓನರ್ಶಿಪ್ ಮಾಡೆಲ್ ಫಾಲೋ ಮಾಡುತ್ತೆ. ಮತ್ತೊಂದು ವಿಶಾಲ್ ಮೆಗಾ ಮಾರ್ಟ್. ಇದು ವ್ಯಾಲ್ಯೂ ಫ್ಯಾಷನ್, ಹೋಮ್ ಐಟಮ್ ಮತ್ತು FMCG ಮಿಕ್ಸ್. ಇದು ಹೆಚ್ಚಾಗಿ ಟೈರ್ 2, ಟೈರ್ 3 ಸಿಟೀಸ್ನಲ್ಲಿ ಲೀಸ್ಡ್ ಸ್ಟೋರ್ಸ್ನ ಮೂಲಕ ಆಪರೇಟ್ ಮಾಡುತ್ತೆ. ಆಪರೇಷನಲ್ ಲೆವೆಲ್ನಲ್ಲಿ ನೋಡಿದ್ರೆ ಡಿಮಾರ್ಟ್ಗೆ 432 ಸ್ಟೋರ್ಸ್ ಇದಾವೆ. ರೆವಿನ್ಯೂ ಪರ್ ಸ್ಕ್ವೇರ್ ಫೀಟ್ ಬಂದು 8,692 ರೂಪಾಯಿ ಇದೆ. ಆದರೆ ಸೇಮ್ ಸ್ಟೋರ್ ಸೇಲ್ಸ್ ಗ್ರೋತ್ ಮಾತ್ರ 6.8% ಇದೆ. ಅದೇ ವಿಶಾಲ್ ಮೆಗಾ ಮಾರ್ಟ್ಗೆ 742 ಸ್ಟೋರ್ಸ್ ಇದಾವೆ. ರೆವಿನ್ಯೂ ಪರ್ ಸ್ಕ್ವೇರ್ ಫೀಟ್ ಬಂದು 2,336 ರೂಪಾಯಿ ಇದೆ. ಆದರೆ ಸೇಮ್ ಸ್ಟೋರ್ ಸೇಲ್ಸ್ ಗ್ರೋತ್ ಮಾತ್ರ 12.8% ಇದೆ. Q2 FY26 ನಲ್ಲಿ ಡಿಮಾರ್ಟ್ನ ಸೇಲ್ಸ್ 15.5% ಗ್ರೋ ಆಗಿ 16,676 ಕೋಟಿ ಆಗಿದೆ. ಅದೇ ಸಮಯದಲ್ಲಿ ವಿಶಾಲ್ ಮೆಗಾ ಮಾರ್ಟ್ನ ಸೇಲ್ಸ್ ಬಂದು 22% ಗ್ರೋ ಆಗಿ 2,981 ಕೋಟಿ ಆಗಿದೆ. ಆಪರೇಟಿಂಗ್ ಮಾರ್ಜಿನ್ ನೋಡಿದ್ರೆ ವಿಶಾಲ್ 13%, ಡಿಮಾರ್ಟ್ 7% ಇದೆ. ಆದರೆ ನೆಟ್ ಮಾರ್ಜಿನ್ಸ್ ಆಲ್ಮೋಸ್ಟ್ ಸಿಮಿಲರ್ ಆಗಿ ಕಾಣಿಸ್ತಾ ಇದೆ. ಡಿಮಾರ್ಟ್ 4%, ವಿಶಾಲ್ 5%. ಇದಕ್ಕೆ ಕಾರಣ ವಿಶಾಲ್ನಲ್ಲಿ ಡಿಪ್ರಿಸಿಯೇಷನ್ ಮತ್ತು ಇಂಟ್ರೆಸ್ಟ್ ಕಾಸ್ಟ್ ಜಾಸ್ತಿ ಇರೋದು. ಇದು ಕಂಪ್ಯಾರಿಟಿವ್ಲಿ ಎಕ್ಸ್ಪೆನ್ಸಿವ್ ಅಂತ ಅನಿಸ್ತಾ ಇದೆ. ನಿಮ್ಮ ಒಪಿನಿಯನ್ ಏನು? ಯಾವ್ದು ಬೆಟರ್ ಅಂತ ನಿಮಗೆ ಅನಿಸ್ತಾ ಇದೆ? ಕಮೆಂಟ್ನಲ್ಲಿ ತಿಳಿಸಿ. ಕ್ರೋ ಕನ್ನಡ ಫಾಲೋ ಮಾಡೋದನ್ನ ಮರಿಬೇಡಿ.